ನಿನ್ನಲ್ಲಿ ಇಂತಹ ಸಾಮರ್ಥ್ಯವಿರುವುದರ ಬಗ್ಗೆ ನಮ್ಮೆಲ್ಲರಿಗೂ ಬಹಳ ಕುತೂಹಲವಿದೆ. ಅದನ್ನು ನಿವಾರಿಸು. ಆಗಲಿ ರಾಮಚಂದ್ರ. ಮಂದರ ಪರ್ವತದಲ್ಲಿದ್ದಳು ನನ್ನ ತಾಯಿ. ದೇವಶಿಲ್ಪಿಯಾದ ವಿಶ್ವಕರ್ಮ ನನ್ನ ತಾಯಿಗೆ ತನ್ನಂಥ ಒಬ್ಬ ಮಗ ಹುಟ್ಟುವನೆಂದು ವರ ನೀಡಿದ. ಆ ಕಾರಣಕ್ಕಾಗಿ ನಾನು ವಿಶ್ವಕರ್ಮನ ಮಗ. ಶಿಲ್ಪಶಾಸ್ತ್ರದಲ್ಲಿ ನಾನು ಅವನಷ್ಟೇ ಸಮಾನನಾಗಿದ್ದೇನೆ. ಆದರೆ ಇದುವರೆಗೂ ನಿನ್ನ ಈ ಶಕ್ತಿಯನ್ನು ಏಕೆ ಯಾರಿಗೂ ಹೇಳಲಿಲ್ಲ? ಅಗತ್ಯವಿಲ್ಲದೆ ಆತ್ಮ ಪ್ರಶಂಸೆ ಉಚಿತವಲ್ಲ ಮಾರುತಿ. ಸಮುದ್ರ ರಾಜ ಅದನ್ನು ಪ್ರಸ್ತಾಪಿಸದಿದ್ದರೆ ನಾನು ಎಂದೂ ಹೇಳುತ್ತಿರಲಿಲ್ಲ. ಆ ಸಾಮರ್ಥ್ಯ ನನ್ನಲ್ಲಿದೆ. ನನ್ನ ನಿರ್ದೇಶನದಂತೆ ನಮ್ಮ ವಾನರ ವೀರರೆಲ್ಲ ಸಾಗರದ ಮೇಲೆ ಸೇತುವೆಯನ್ನು ನಿರ್ಮಿಸಲಿ. ಸಮುದ್ರ ರಾಜ, ಸಮಯೋಚಿತವಾದ ಸಲಹೆಯನ್ನು ನೀಡಿ ನೀನು ನನ್ನ ಕೋಪದಿಂದ ಪಾರಾದೆ. ಸುಗ್ರೀವ, ನೀನೇನು ಹೇಳುವೆ? ಏನು ಹೇಳಲಿ ರಾಮಚಂದ್ರ, ನನಗೆ ಮಾತ್ರವಲ್ಲ ನಮ್ಮ ಇಡೀ ವಾನರ ಕುಲ ಉತ್ಸಾಹಗೊಂಡಿದೆ. ಸಮುದ್ರ ರಾಜ ನಳನ ಸಾಮರ್ಥ್ಯದ ಬಗ್ಗೆ ತಿಳಿಸಿ ನಮಗೆ ಉಪಕಾರವನ್ನೇ ಮಾಡಿದ್ದಾನೆ. ಅದಕ್ಕೆ ಕಾರಣ ವಿಭೀಷಣೆಂದರೆ ಅತಿಶಯೋಕ್ತಿಯಲ್ಲ, ಅದು ನನ್ನ ಕರ್ತವ್ಯ ಲಕ್ಷ್ಮಣ. ಇನ್ನು ತಡ ಮಾಡುವುದು ಬೇಡ. ಸಮಸ್ತ ವಾನರ ವೀರರು ನಳನ ಸೂಚನೆಯಂತೆ ಶುಭ ಸಮಯದಲ್ಲಿ ಸೇತುವೆ ನಿರ್ಮಾಣ ಕಾರ್ಯ ಆರಂಭವಾಗಲಿ. ರಾಮಚಂದ್ರನಿಗೆ, ಸುಗ್ರೀವ ಮಹಾರಾಜನಿಗೆ, ರಾಮಚಂದ್ರನಿಗೆ, ರಾಮಚಂದ್ರನಿಗೆ. ಸೇತುವೆ, ಸಮುದ್ರಕ್ಕೆ ಸೇತುವೆ, 100 ಯೋಜನೆಯುದ್ದ ನೀರಿಗೆ ಸೇತುವೆ. ಪ್ರಹಸ್ತ ಆ ಕಪಿಗಳೊಡನೆ ಸೇರಿ ರಾಮ ಲಕ್ಷ್ಮಣರಿಗೂ ಕಪಿ ಬುದ್ಧಿಯೇ ಬಂದು ಬಿಟ್ಟಿದೆ. ನದಿಗೆ ಸೇತುವೆ ಕಟ್ಟಬಹುದು, ಸಮುದ್ರಕ್ಕೆ ಸೇತುವೆ ಅಸಂಭವ, ಅಸಂಭವ. ಪ್ರಭು, ಮಹಾಪ್ರಭು, ಈ ವಿಷಯವನ್ನು ನಾವು ಅಷ್ಟೊಂದು ಹಗುರವಾಗಿ ಪರಿಗಣಿಸುವಂತಿಲ್ಲ. ಏಕೆಂದರೆ ವಿಶ್ವಕರ್ಮನ ವರದಿಂದ ಜನಿಸಿದ ನಳನೆಂಬ ವಾನರ ವೀರ ಈ ಸೇತುವೆಯ ಮೇಲ್ವಿಚಾರಣೆ ವಹಿಸಿದ್ದಾನೆ. ವಿಶ್ವಕರ್ಮನ ವಾಸ್ತುಶಾಸ್ತ್ರವೆಲ್ಲ ಅವನಿಗೂ ಕರತಲಾಮಲಕವಂತೆ. ಪ್ರಹಸ್ತ ಇರಬಹುದು, ವಾಸ್ತುಶಾಸ್ತ್ರದಲ್ಲಿ ನಿಪುಣನಿರಬಹುದು. ಅದೇನೇ ಪರಿಣಿತನಾಗಿದ್ದರೂ ಭೂಮಿಯ ಮೇಲೆ ಏನಾದರೂ ಕಟ್ಟುವುದಕ್ಕೆ ಹೊರತು ಸಮುದ್ರದ ನೀರಿನ ಮೇಲಲ್ಲ. ಹೊರ್ಗರೆಯುವ ಚಂಡಮಾರುತದಿಂದ ಏರಿಳಿಯುವ ಬೃಹತ್ ಅಲೆಗಳನ್ನು ನಿಗ್ರಹಿಸಿ ಅದರ ಮೇಲೆ ಸೇತುವೆ ಕಟ್ಟುವುದೇ. ಹಾಗೊಂದು ವೇಳೆ ಕಟ್ಟಿದರೆ ಅದು ಉಳಿಯುವುದೇ. ಭ್ರಮೆ, ಕೇವಲ ಭ್ರಮೆ. ಪ್ರಭು, ಮೊದಲು ನಾನು ನಿಮ್ಮಂತೆ ಯೋಚಿಸಿದೆ. ಆದರೆ ಆನಂತರ ತಿಳಿದು ಬಂದ ವಿಷಯದಿಂದ ನನ್ನ ನಂಬಿಕೆ ಕುಸಿಯಿತು ಪ್ರಭು. ಯಾವ ವಿಷಯ? ಪ್ರಭು, ಆ ರಾಮ ಸಮುದ್ರ ರಾಜನನ್ನು ಕುರಿತು 3 ದಿನ ಉಪವಾಸ ವ್ರತದಿಂದ ಪ್ರಾರ್ಥಿಸಿದರೂ ಅವನು ಪ್ರತ್ಯಕ್ಷನಾಗಲಿಲ್ಲ. ಆಗ ರಾಮ ಕ್ರೋಧಾವೇಶದಿಂದ ಸಮುದ್ರವನ್ನೇ ಭತ್ತಿಸಿ ಬಿಡುವೆನೆಂದು ಬಿಲ್ಲಿಗೆ ಬಾಣ ಹೂಡಿ ನಿಂತಾಗ ಸಮುದ್ರ ರಾಜ ಹೆದರಿ ಶರಣಾಗತನಾದ ಪ್ರಭು. ಏನೋ ಸಮುದ್ರ ರಾಜ ರಾಮನಿಗೆ ಶರಣಾದನೆ? ಹೌದು ಪ್ರಭು, ಶರಣಾಗಿದ್ದು ಮಾತ್ರವಲ್ಲದೆ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟುವ ಉಪಾಯವನ್ನು ಸೂಚಿಸಿದವನು ಅವನೇ. ವಾನರ ವೀರ ನಳ ಅಂತ ವಾಸ್ತುಶಿಲ್ಪಿ ಎಂದು ತಿಳಿಸಿದವನು ಅವನೇ. ಅದೂ ಅಲ್ಲದೆ ಸೇತುವೆ ನಿರ್ಮಾಣವಾಗುವಾಗ ತಾನೂ ಸಹಾಯ ಮಾಡುವುದಾಗಿಯೂ ಭರವಸೆ ನೀಡಿದನಂತೆ. ಏನು? ವಾನರರು ಸಮುದ್ರದ ಮೇಲೆ ಕಟ್ಟುತ್ತಿರುವ ಸೇತುವೆಯನ್ನು ಸಮುದ್ರ ರಾಜ ರಕ್ಷಿಸುವನಂತ? ಹೌದು ಪ್ರಭು, ಈಗ ವಾನರರು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟುವುದರಲ್ಲಿ ಯಶಸ್ವಿಯಾಗುತ್ತಾರೆ ಎಂಬ ಭಾವನೆ ಬರುತ್ತಿದೆ. ಕಟ್ಟಲಿ, ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಲಿ. ಸಮಸ್ತ ವಾನರ ಸೈನ್ಯ ಲಂಕೆ ಬರಲಿ. ಒಂದ ಮೇಲೆ ಈ ರಾವಣನ ಮಹಾ ಸೈನ್ಯದಿಂದ ವಜ್ರಾಘಾತಕ್ಕೆ ಯಮಸದನಕ್ಕೆ ತೆರಳುತ್ತಾರೆ. ಪ್ರಭು, ನಮ್ಮ ರಾಕ್ಷಸ ಸೈನ್ಯದ ಸಾಮರ್ಥ್ಯದ ಬಗ್ಗೆ ನನಗೆ ನಂಬಿಕೆ ಇದೆ. ಮೇಘನಾದ, ಕುಂಭಕರ್ಣ,
ಮೊದಲಾದ ಮಹಾವೀರರ ಪರಾಕ್ರಮಕ್ಕೆ ಕಡಿಮೆ ಇಲ್ಲ. ದೇವತೆಗಳನ್ನೇ ಜಯಿಸಿದ ನಿಮ್ಮ ಮುಂದೆ ನಿಲ್ಲಬಲ್ಲವರು ಯಾರು? ಆದರೆ ಆ ನರರು ಮತ್ತು ವಾನರು ನಾವು ಭಾವಿಸಿದ್ದಕ್ಕಿಂತ ಹೆಚ್ಚು ಶಕ್ತಿ ಪ್ರದರ್ಶನ ಮಾಡುವುದನ್ನು ನಾವು ಕಡೆಗಣಿಸುವಂತಿಲ್ಲ ಪ್ರಭು. ಪ್ರಹಸ್ತ, ನಾವು ಕಡೆಗಾಣಿಸದಂತಹ ಯಾವ ಮಹಾಶಕ್ತಿಯನ್ನು ನೀನು ಕಂಡಿರುವೆ? ಪ್ರಭು, ಮೊದಲನೆಯದು ಆ ಹನುಮಂತ 100 ಯೋಜನ ಸಾಗರವನ್ನು ಹಾರಿ ಬಂದದ್ದು. ಎರಡನೆಯದು ಈಗ ವಾನರರು ಸಾಗರಕ್ಕೆ ಸೇತುವೆ ಕಟ್ಟುತ್ತಿರುವುದು ಪ್ರಭು. ಕಟ್ಟಲಿ ಕಟ್ಟಲಿ, ಮೊದಲು ಅವರು ಆ ಕಾರ್ಯದಲ್ಲಿ ಯಶಸ್ವಿಯಾಗಲಿ. ಪ್ರಿಯ ವಾನರ ಮಿತ್ರರೇ, ಅಪಾರ ಜಲರಾಶಿಯಿಂದ ತುಂಬಿರುವ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ನಾವು ಲಂಕೆಯನ್ನು ಸೇರಬಹುದೆಂದು ಸಮುದ್ರ ರಾಜ ಸೂಚಿಸಿದ್ದನ್ನು ನೀವೆಲ್ಲರೂ ಕೇಳಿದ್ದೀರಿ. ನಮ್ಮ ವಾನರ ವೀರ ವಿಶ್ವಕರ್ಮನ ಔರಸ ಪುತ್ರ ನಳ ಈ ಸೇತುವೆಯನ್ನು ನಿರ್ಮಿಸಲು ಒಪ್ಪಿದ್ದಾನೆ. ಈ ಸೇತುವೆಯನ್ನು ನಿರ್ಮಿಸಲು ಇಡೀ ವಾನರ ಸೈನ್ಯ ಸನ್ನದ್ಧವಾಗಿದೆ. ಈ ಸೇತುವೆ ನಿರ್ಮಾಣ ಕಾರ್ಯ ಈ ಶುಭ ಮುಹೂರ್ತದಲ್ಲಿ ತಕ್ಷಣ ಆರಂಭವಾಗಲಿ. ದುಷ್ಟ ಸಂಹಾರಕ್ಕೆ ಈ ಸೇತುವೆ ಮಹಾಮಾರ್ಗವಾಗಲಿ. ಯುಗ ಯುಗಗಳ ಪರ್ಯಂತ ಈ ಸೇತುವೆ ಸಜ್ಜನರನ್ನು ಉದ್ಧರಿಸಲಿ. ಜೈ ಶ್ರೀರಾಮ್, 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 ಜೈ ಶ್ರೀರಾಮ್.
ಸೀತೆಯನ್ನು ಬಂಧ ಮುಕ್ತಗೊಳಿಸೋ ಕಾರ್ಯ ಅದ್ಭುತ, ಸೀತೆಯನ್ನು ಬಂಧ ಮುಕ್ತಗೊಳಿಸೋ ಕಾರ್ಯ ಅದ್ಭುತ. ಅದ್ಭುತ ಅದ್ಭುತ ಲೋಕ ಕಾಣದ ಅದ್ಭುತ, ಅದ್ಭುತ ಅದ್ಭುತ ಲೋಕ ಕಾಣದ ಅದ್ಭುತ. ಭೋಗರೆವ ಕಡಲಿಗೆ ಬಂಡೆಗೆ ಸೆತ ಅದ್ಭುತ, ಅದ್ಭುತ ಇದು ಅದ್ಭುತ. ಭೋಗರೆವ ಕಡಲಿಗೆ ಬಂಡೆಗೆ ಸೆತ ಅದ್ಭುತ, ಸೇತುವೆ ಕಟ್ಟುವಲ್ಲಿ ಅಳಿಲ ಸೇವೆ ಅದ್ಭುತ, ಸೇತುವೆ ಕಟ್ಟುವಲ್ಲಿ ಅಳಿಲ ಸೇವೆ ಅದ್ಭುತ. ಅದ್ಭುತ ಅದ್ಭುತ ಲೋಕ ಕಾಣದ ಅದ್ಭುತ, ಇದು ಅದ್ಭುತ ಅದ್ಭುತ ಲೋಕ ಕಾಣದ ಅದ್ಭುತ. ಹೌದು ಪ್ರಭು, ನನಗೂ ನಂಬಲು ಸಾಧ್ಯವಾಗಲಿಲ್ಲ. ವಾನರ ಸೈನ್ಯ ಸಮುದ್ರಕ್ಕೆ ಸೇತುವೆ ಕಟ್ಟುತ್ತಿದೆ ಎಂದು ನನ್ನ ದೂತರು ಸಂದೇಶ ತಂದಾಗ ಎಲ್ಲಿಯಾದರೂ ಉಂಟೆ, ನಿಮಗೆಲ್ಲೋ ಭ್ರಮೆ ಎಂದು ಗದರಿಸಿ ಕಳುಹಿಸಿದ್ದೆ ಪ್ರಭು. ಆದರೆ ನಾನೇ ಸ್ವತಃ ಹೋಗಿ ನೋಡಿದಾಗ ಅದು ಸತ್ಯವೆಂದು ತಿಳಿಯಿತು ಪ್ರಭು. ಆ ವಾನರರು ನಿಜವಾಗಿಯೂ ಸಮುದ್ರದ ಮೇಲೆ ಸೇತುವೆಯನ್ನು ಕಟ್ಟುತ್ತಿದ್ದರು. ನಳನ ಮೇಲ್ವಿಚಾರಣೆಯಲ್ಲಿ ವಾನರರು ದೊಡ್ಡ ದೊಡ್ಡ ಬಂಡೆಗಳನ್ನು ಸಮುದ್ರದೊಳಕ್ಕೆ ಹಾಕುತ್ತಿದ್ದರು ಪ್ರಭು. ಕ್ಷಣ ಕ್ಷಣಕ್ಕೂ ಸೇತುವೆ ರೂಪ ತಾಳುತ್ತಿತ್ತು. ಆ ವಾನರರ ವೇಗವೇನು, ಉತ್ಸಾಹವೇನು, ಪೌರುಷವೇನು, ನನ್ನ ಕಣ್ಣುಗಳನ್ನು ನಾನೇ ನಂಬಲಾಗುತ್ತಿಲ್ಲ ಪ್ರಭು. ಸಾಕು ಸಾಕು, ವೈರಿ ಪ್ರಶಂಸೆ ಬೇಡ. ರಾಸ್ತ, ಸೇತುವೆ ನಿರ್ಮಾಣದ ಕಾರ್ಯ ನನಗೆ ಬೇಕಾಗಿಲ್ಲ. ಅವರು ಲಂಕೆಗೆ ಬರದಂತೆ ತಡೆಯುವುದು ಹೇಗೆ ಅದನ್ನು ಹೇಳಿ. ಅಂದರೆ ಪ್ರಭು, ಅವರು ಸೇತುವೆಯ ನಿರ್ಮಾಣವನ್ನು ಮಾಡಿ ಮುಗಿಸುವ ಮೊದಲೇ ಅವರ ಮೇಲೆ ಆಕ್ರಮಣ ಮಾಡಿ ಅವರನ್ನು ತಡೆಯಬೇಕೇ? ಬೇಡ. ನಾವು ಆಕ್ರಮಣ ಮಾಡಿ ಪರಾಜಿತರಾದಲ್ಲಿ ಆ ವಾನರರ ಉತ್ಸಾಹ ಇಮ್ಮಡಿಯಾಗುತ್ತದೆ. ಅವರೇ ಮೊದಲು ಆಕ್ರಮಣ ಮಾಡಲಿ, ನಂತರ ನಾವು ಮಾಡೋಣ. ಹಾಗೊಂದೇ ವೇಳೆ ಮಾಡಿದರು ಅದರ ನೇತೃತ್ವವನ್ನು ನಾನು ವಹಿಸುವುದಿಲ್ಲ. ಏಕೆ ಪ್ರಭು? ದೇವತೆಗಳನ್ನು ಗೆದ್ದ ನಾನೆಲ್ಲಿ, ಆ ನರವಾನರರಲ್ಲಿ ನನ್ನ ಗೌರವ ಪ್ರತಿಷ್ಠೆಗಳು ಏನಾಗಬೇಕು? ಮಹಾಪರಾಕ್ರಮಿಯಾದ ನಾನು ಆ ಹುಲು ಮಾನವರೊಡನೆ, ನಿಕೃಷ್ಟ ವಾನರರೊಡನೆ ಯುದ್ಧ ಮಾಡಿದರೆ ನನ್ನನ್ನು ನಾನೇ ಅಪಮಾನಿಸಿಕೊಂಡಂತೆ. ಹಾಗಾದರೆ ನಾನೇ ನಮ್ಮ ಸೈನ್ಯದೊಂದಿಗೆ ಹೋಗಿ ಅವರನ್ನು ಈಗಲೇ ತಡೆಯಲೇ ಪ್ರಭು? ಈಗ ಬೇಡ. ಅರೆ ಬರೆ ಫಲಿತಾಂಶದಿಂದ ನನಗೆ ಸಮಾಧಾನವಾಗುವುದಿಲ್ಲ. ಒಂದೇ ಒಂದು ಆಕ್ರಮಣ, ಅವರೆಲ್ಲ ಸರ್ವನಾಶವಾಗಬೇಕು. ರಾಮನಾಮ ಬರೆದ ಶಿಲೆಯು ತೇಲುವುದು ಅದ್ಭುತ, ಶ್ರೀರಾಮನಾಮ ಬರೆದ ಶಿಲೆಯು ತೇಲುವುದು ಅದ್ಭುತ. ಶಿಲೆಯ ಮೇಲೆ ಕಪಿಯ ಸೇನೆ ಕಡಲ ದಾಟುವ ಅದ್ಭುತ, ಶಿಲೆಯ ಮೇಲೆ ಕಪಿಯ ಸೇನೆ ಕಡಲ ದಾಟುವ ಅದ್ಭುತ. ಅದ್ಭುತ ಅದ್ಭುತ ಲೋಕ ಕಾಣದ ಅದ್ಭುತ, ಅದ್ಭುತ ಅದ್ಭುತ ಲೋಕ ಕಾಣದ ಅದ್ಭುತ. ರಾಮನಾಮ ಬರೆದ ಶಿಲೆಯು ತೇಲುವುದು ಅದ್ಭುತ, ಶ್ರೀರಾಮನಾಮ ಬರೆದ ಶಿಲೆಯು ತೇಲುವುದು ಅದ್ಭುತ. ಶಿಲೆಯ ಮೇಲೆ ಕಪಿಯ ಸೇನೆ ಕಡಲ ದಾಟುವ ಅದ್ಭುತ, ಶಿಲೆಯ ಮೇಲೆ ಕಪಿಯ ಸೇನೆ ಕಡಲ ದಾಟುವ ಅದ್ಭುತ. ಅದ್ಭುತ ಅದ್ಭುತ ಲೋಕ ಕಾಣದ ಅದ್ಭುತ, ಅದ್ಭುತ ಅದ್ಭುತ ಲೋಕ ಕಾಣದ ಅದ್ಭುತ. ಹನುಮ ರಾಮನನ್ನು ಹೊತ್ತು ಹಾರುವುದು ಅದ್ಭುತ, ಅದ್ಭುತ
ಫಲಿತಾಂಶದಿಂದ ನನಗೆ ಸಮಾಧಾನವಾಗುವುದಿಲ್ಲ. ಒಂದೇ ಒಂದು ಆಕ್ರಮಣ, ಅವರೆಲ್ಲ ಸರ್ವನಾಶವಾಗಬೇಕು. ಯಾರೊಬ್ಬರೂ ಉಳಿಯಕೂಡದು. ಪ್ರಭು, ನೀವು ಯುದ್ಧ ಮಾಡಲು ಇಷ್ಟಪಡದಿದ್ದರೆ ನಿಮ್ಮ ಪುತ್ರ ಮೇಘನಾದನನ್ನು ಕಳಿಸಬಹುದಲ್ಲ? ಬೇಡ ಬೇಡ, ಅವನಿನ್ನು ಚಿಕ್ಕವನು. ಅವನು ಈಗಲೇ ಮಹಾಹೊಣೆಯನ್ನು ಹೊರಿಸುವುದು ಬೇಡ. ಹಾಗಾದರೆ ಮತ್ತೆ ಯಾರಿದ್ದಾರೆ ಪ್ರಭು? ಈ ಸಂದರ್ಭದಲ್ಲಿ ವಾನರ ಸೈನ್ಯವನ್ನು ಅಲ್ಲೋಲ ಕಲ್ಲೋಲಗೊಳಿಸಿ ಅವರ ಜಂಗಾಬಲವನ್ನು ಉಡುಗಿಸುವ ಶಕ್ತಿ ಇರುವುದು ನನ್ನ ಸೋದರನೊಬ್ಬನಿಗೆ ಮಾತ್ರ. ಪ್ರಭು, ನಿಮ್ಮ ಸೋದರ ವಿಭೀಷಣ ಆ ದ್ರೋಹಿ ಹೆಸರಿಸಬೇಡ. ಅವನು ನನ್ನ ಸೋದರನಲ್ಲ, ನನ್ನ ಶತ್ರು. ಶತ್ರುವಿನ ಕಡೆ ಸೇರಿದ ಮೇಲೆ ಸೋದರನು ಹೇಗಾಗುತ್ತಾನೆ? ಈಗ ನನಗಿರುವುದು ಒಬ್ಬನೇ ಸಹೋದರ, ಅತುಳ ಬಲ ಪರಾಕ್ರಮಿ, ಅಪ್ರತಿಮ ವೀರ ಕುಂಭಕರ್ಣ. ಅದು ನಿಜ ಪ್ರಭು. ಆದರೆ ಈಗ ಅವರು ನಿದ್ರೆಯಲ್ಲಿದ್ದಾರೆ. ಈ ಮಹಾಸಾಹಸಕ್ಕೆ ಮುಂದಾಗುವುದು ಹೇಗೆ ಸಾಧ್ಯ? ಸಾಧ್ಯವಾಗಲೇಬೇಕು. ಕುಂಭಕರ್ಣ ನಿದ್ದೆಯಿಂದ ಏಳಲೇಬೇಕು. ಲಂಕೆಯ ರಕ್ಷಣೆಗಾಗಿ ತನ್ನ ನಿದ್ರೆಯನ್ನು ತ್ಯಾಗ ಮಾಡಲೇಬೇಕು. ಅವನು ಯುದ್ಧದಲ್ಲಿ ಮುಂಚೂಣಿಯಲ್ಲಿ ನಿಂತು ತನ್ನ ಘೋರ ರೂಪದಿಂದ, ಮಹಾಕಾಯದಿಂದ ಶತ್ರುಗಳ ಎದೆಯನ್ನು ನಡುಗಿಸಬೇಕು. ಆ ರಾಮ ಲಕ್ಷ್ಮಣರನ್ನು ತನ್ನ ಮುಷ್ಟಿಯಲ್ಲಿ ಹಿಡಿದು ಹೊಸಕಿ ಹಾಕಬೇಕು. ಪ್ರಾಸ್ತ ಕುಂಭಕರ್ಣ ನಿದ್ದೆಯಿಂದ ಏಳಲೇಬೇಕು. ಅವನನ್ನು ಎಚ್ಚರಿಸಲೇಬೇಕು. ಎಚ್ಚರಿಸುತ್ತೇನೆ ಪ್ರಭು. ಮಹಾವೀರ ಕುಂಭಕರ್ಣನು ನಿದ್ದೆಯಿಂದ ಎಚ್ಚರಗೊಳಿಸುತ್ತೇನೆ. ಅದ್ಭುತ ಅದ್ಭುತ ಲೋಕ ಕಾಣದದ್ಭುತ, ಅದ್ಭುತ ಅದ್ಭುತ ಲೋಕ ಕಾಣದದ್ಭುತ. ಸಾಗರಕ್ಕೆ ಸೇತುವೆಯ ಕಟ್ಟು ಬಂತ ಅದ್ಭುತ, ಸಾಗರಕ್ಕೆ ಸೇತುವೆಯ ಕಟ್ಟು ಬಂತ ಅದ್ಭುತ. ಅದ್ಭುತ ಅದ್ಭುತ ಲೋಕ ಕಾಣದದ್ಭುತ, ಇದು ಅದ್ಭುತ ಅದ್ಭುತ ಲೋಕ ಕಾಣದದ್ಭುತ. ಸತತ ರಾಮ ಸೇವೆ ನಿರತ ವಾನರರು ಅದ್ಭುತ, ಸತತ ರಾಮ ಸೇವೆ ನಿರತ ವಾನರರು ಅದ್ಭುತ. ಸೀತೆಗಾಗಿ ಲಂಕೆವರೆಗೆ ರಾಮ ಪಯಣ ಅದ್ಭುತ, ಸೀತೆಗಾಗಿ ಲಂಕೆವರೆಗೆ ರಾಮ ಪಯಣ ಅದ್ಭುತ. ಅದ್ಭುತ ಅದ್ಭುತ ಲೋಕ ಕಾಣದದ್ಭುತ, ಅದ್ಭುತ ಅದ್ಭುತ ಲೋಕ ಕಾಣದದ್ಭುತ. ರಾವಣನ ದರ್ಪ ಅಂತ್ಯ ಮಾಡು ಸೇನೆ ಅದ್ಭುತ, ರಾವಣನ ದರ್ಪ ಅಂತ್ಯ ಮಾಡು ಸೇನೆ ಅದ್ಭುತ. ಸೀತೆಯನ್ನು ಬಂಧ ಮುಕ್ತಗೊಳಿಸು ಕಾರ್ಯ ಅದ್ಭುತ, ಸೀತೆಯನ್ನು ಬಂಧ ಮುಕ್ತಗೊಳಿಸು ಕಾರ್ಯ ಅದ್ಭುತ. ಅದ್ಭುತ ಅದ್ಭುತ ಲೋಕ ಕಾಣದದ್ಭುತ, ಅದ್ಭುತ ಅದ್ಭುತ ಲೋಕ ಕಾಣದದ್ಭುತ. ಭೋರ್ಗರೆವ ಕಡಲಿಗೆ ಬಂಡೆಗೆ ಸೆತ ಅದ್ಭುತ, ಅದ್ಭುತ ಇದು ಅದ್ಭುತ. ಭೋರ್ಗರೆವ ಕಡಲಿಗೆ ಬಂಡೆಗೆ ಸೆತ ಅದ್ಭುತ. ಸೇತುವೆ ಕಟ್ಟುವಲ್ಲಿ ಅಳಿಲ ಸೇವೆ ಅದ್ಭುತ, ಸೇತುವೆ ಕಟ್ಟುವಲ್ಲಿ ಅಳಿಲ ಸೇವೆ ಅದ್ಭುತ. ಅದ್ಭುತ ಅದ್ಭುತ ಲೋಕ ಕಾಣದದ್ಭುತ, ಇದು ಅದ್ಭುತ ಅದ್ಭುತ ಲೋಕ ಕಾಣದದ್ಭುತ. ರಾಮನಾಮ ಬರೆದ ಶಿಲೆಯು ತೇಲುವುದು ಅದ್ಭುತ, ಶ್ರೀರಾಮನಾಮ ಬರೆದ ಶಿಲೆಯು ತೇಲುವುದು ಅದ್ಭುತ. ಶಿಲೆಯ ಮೇಲೆ ಕಪಿಯ ಸೇನೆ ಕಡಲ ದಾಟುವ ಅದ್ಭುತ, ಶಿಲೆಯ ಮೇಲೆ ಕಪಿಯ
ಅದ್ಭುತ ಅದ್ಭುತ ಹನುಮ ರಾಮನನ್ನು ಹೊತ್ತು ಹಾರುವುದು ಅದ್ಭುತ ರಾಮ ಲಕ್ಷ್ಮಣ ಛಲವು ಬಲವು ಅದ್ಭುತ ರಾಮ ಲಕ್ಷ್ಮಣ ಛಲವು ಬಲವು ಅದ್ಭುತ 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 ಲೋಕ ಕಾಣದದ್ಭುತ ಅದ್ಭುತ ಅದ್ಭುತ ಲೋಕ ಕಾಣದದ್ಭುತ ಲೋಕ ಕಾಣದದ್ಭುತ ಲೋಕ ಕಾಣದದ್ಭುತ. ಸೀತೆ, ನಿನಗೊಂದು ಸಂತೋಷವಾದ ವಾರ್ತೆ ತಂದಿದ್ದೇನೆ. ಸಂತೋಷದ ವಾರ್ತೆಯೇ? ಅಂದರೆ ನನ್ನ ಸ್ವಾಮಿ ಲಂಕೆಗೆ ಬಂದು ಬಿಟ್ಟಿದ್ದಾರೆಯೇ? ಬರುತ್ತಾರೆ ಸೀತೆ, ಖಂಡಿತ ಬಂದೇ ಬರುತ್ತಾರೆ. ತ್ರಿಜಟೆ, ನನ್ನ ಸ್ವಾಮಿ ಬಂದೇ ಬರುತ್ತಾರೆ ಎಂದು ನೀನು ಎಷ್ಟು ದಿನಗಳಿಂದ ಹೇಳುತ್ತಿರುವೆ? ಆ ವಾನರ ವೀರ ಹನುಮಂತನು ಅದೇ ಭರವಸೆಯನ್ನು ನೀಡಿ ಹೋದ. ತ್ರಿಜಟೆ, ನನ್ನ ಸ್ವಾಮಿ ವಾನರ ವೀರರೊಂದಿಗೆ ಆಚೆ ಸಮುದ್ರದ ತೀರಕ್ಕೆ ಬಂದಿರುವ ವಿಷಯವನ್ನು ಕೇಳಿದೆ. ಆದರೆ ಅಲ್ಲಿಂದ ಲಂಕೆಗೆ ಬರುವುದು ಮಾತ್ರ ದೂರ ದೂರವಾಗುತ್ತಿದೆ. ಇನ್ನು ದೂರವಿಲ್ಲ ಸೀತೆ, ಆ ದೂರ ಹತ್ತಿರ ಹತ್ತಿರವಾಗುತ್ತಿದೆ. ಏಕೆಂದರೆ ನಿನ್ನ ಸ್ವಾಮಿ ವಾನರರೊಂದಿಗೆ ಲಂಕೆಗೆ ಬರಲು ಸಮುದ್ರಕ್ಕೆ ಸೇತುವೆ ಕಟ್ಟುತ್ತಿದ್ದಾರೆ. ಏನು? ಸಮುದ್ರಕ್ಕೆ ಸೇತುವೆಯೇ? ಹೌದು ಸೀತೆ, ಸಮುದ್ರಕ್ಕೆ ಸೇತುವೆ ನಿರ್ಮಾಣವಾಗುತ್ತಿದೆ. ಲಕ್ಷ ಲಕ್ಷ ಜನ ವಾನರರು ಈ ಕಾರ್ಯದಲ್ಲಿ ಎಡಬಿಡದೆ ತೊಡಗಿದ್ದಾರೆ. ಇನ್ನು ನಿನ್ನ ರಾಮ ಲಂಕೆಗೆ ಬರುವುದು ತಡವಾಗುವುದಿಲ್ಲ. ಯಾವ ಕ್ಷಣದಲ್ಲಿ ಬೇಕಾದರೂ ಬರಬಹುದು. ಸೀತೆ, ನಿನ್ನ ಕಷ್ಟಗಳೆಲ್ಲ ಕಳೆದು ನೀನು ನಿನ್ನ ಪತಿಯನ್ನು ಸೇರುವ ಶುಭ ಸಮಯ ಬಂತೆಂದು ತಿಳಿ. ತ್ರಿಜಟೆ, ನೀನು ಹೇಳುತ್ತಿರುವ ಈ ಶುಭ ಸಂದೇಶಕ್ಕೆ ಏನಾದರೂ ಉಡುಗೊರೆ ಕೊಡಬೇಕೆಂದು ನನ್ನ ಮನಸ್ಸು ತವಕಿಸುತ್ತಿದೆ. ಆದರೆ ಚಿಂತೆ ಇಲ್ಲ ಸೀತೆ, ನಿನ್ನ ಮುಖದಲ್ಲಿ ಕಂಡ ಈ ಸಂತೋಷವೇ ನನಗೆ ದೊಡ್ಡ ಉಡುಗೊರೆ. ಹಾಗೂ ನೀನು ಉಡುಗೊರೆ ಕೊಡಲೇಬೇಕೆಂದಿದ್ದರೆ ನೀನು ನಿನ್ನ ಪತಿಯ ಸಮಾಗಮವಾದ ಮೇಲೆ ನನ್ನನ್ನು ಮರೆಯದಿದ್ದರೆ ಸಾಕು. ನನ್ನ ಮೇಲೆ ನಿನ್ನ ಪ್ರೀತಿ ಅನುಗ್ರಹಗಳಿದ್ದರೆ ಅಷ್ಟೇ ಸಾಕು. ಎದ್ದೇಳಪ್ಪ ಕುಂಭಕರ್ಣ, ಕಾದಿದ್ದಾನೆ ಅಣ್ಣ ರಾವಣ. ಎದ್ದೇಳಪ್ಪ ಕುಂಭಕರ್ಣ, ಢಕ್ಕಣಕ ಢಕ್ಕಣಕ. ಎದ್ದೇಳಪ್ಪ ಕುಂಭಕರ್ಣ. ಹೊರಗೆ
ಎದ್ದೇಳಪ್ಪ ಕುಂಭಕರ್ಣ ಶಂಕೆ ಬಿಟ್ಟು ಲಂಕೆಯನ್ನು ಸುತ್ತಿ ಮುತ್ತುವರಿದಿದೆ ವೀರ ಕಪಿ ಕಾಡಿಗಳ ವಾನರ ಸೇನೆ ಶಂಕೆ ಬಿಟ್ಟು ಲಂಕೆಯನ್ನು ಸುತ್ತಿ ಮುತ್ತುವರಿದಿದೆ ವೀರ ಕಪಿ ಕಾಡಿಗಳ ವಾನರ ಸೇನೆ ಭೋಗಭಾಗ್ಯ ಬಿಂಕವೆಲ್ಲ ಕಳೆದುಕೊಂಡ ಲಂಕೆ ಈಗ ಆಗುತ್ತಿದೆ ರಾಕ್ಷಸರ ಮಸನದ ಮನೆ ಬೇಗ ಆರಂಭಿಸಿ ಆಗುತ್ತಿದೆ ರಾಕ್ಷಸರ ಮಸನದ ಮನೆ ಧಕ್ಕಣಕ 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 ಎದ್ದೇಳಪ್ಪ ಕುಂಭಕರ್ಣ ರಾಮನ ಸ್ಮರಣ ಬಾಣ ಹನುಮನ ಬಾಹುಬಲ ಮೂಡಿಸಿದೆ ರಾವಣಗೆ ಬಲು ಚಿಂತೆ ರಾಮ ಲಕ್ಷ್ಮಣನ ಬಾಣ ಹನುಮನ ಬಾಹುಬಲ ಮೂಡಿಸಿದೆ ರಾವಣಗೆ ಬಲು ಚಿಂತೆ ವೀರ ನೀನು ನಿದ್ದೆ ಬಿಟ್ಟು ಬೇಗ ಬಾರೋ ವೀರ ನೀನು ನಿದ್ದೆ ಬಿಟ್ಟು ಬೇಗ ಬಾರೋ ಯುದ್ಧದಲ್ಲಿ ತೋರು ನಿನ್ನ ಬಲವ ರಾವಣ ಗೆಲ್ಲುವಂತೆ ಮಾಡಯ್ಯ ರಾವಣ ಗೆಲ್ಲುವಂತೆ ಮಾಡಯ್ಯ ಧಕ್ಕಣಕ 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 ತ್ರಿಜಟೆ, ಅದನ್ನು ಹೇಳಬೇಕೆ? ನಿಮ್ಮ ಬಗ್ಗೆ ನನ್ನ ಪ್ರೀತಿ ಕೃತಜ್ಞತೆ ಎಂದೆಂದಿಗೂ ಇರುತ್ತದೆ. ನೀನು ತೋರಿದ ಸ್ನೇಹ, ನೀನು ಆಡಿದ ಸಾಂತ್ವನದ ಮಾತುಗಳನ್ನು ಮರೆಯಲಾಗುತ್ತದೆಯೇ? ಮಾತೆ ಸುರಮೆ ತೋರಿದ ಅಕ್ಕರೆ, ನೀಡಿದ ಧೈರ್ಯವನ್ನು ಮರೆಯುತ್ತೇನೆಯೇ? ನನ್ನ ಸ್ವಾಮಿಗೆ ನಿಮ್ಮ ಬಗ್ಗೆ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತೇನೆ. ಸೀತೆ, ನೀನು ನಿನ್ನ ಪತಿಯೊಂದಿಗೆ ಸೇರಿ ಸಂತೋಷವಾಗಿದ್ದರೆ ಅದಕ್ಕಿಂತ ಮಿಗಿಲಾದ ಆನಂದ ಬೇರೆ ಯಾವುದಿದೆ? ನಿನ್ನ ಮುಖದಲ್ಲಿ ಈ ಸಂತೋಷವನ್ನು ಕಾಣಬೇಕೆಂದೇ ನಾನು ಸಮುದ್ರಕ್ಕೆ ಸೇತುವೆ ಕಟ್ಟುವ ವಿಷಯವನ್ನು ನಿನಗೆ ತಿಳಿಸಲು ಧಾವಿಸಿ ಬಂದೆ. ನಿನ್ನ ಸ್ನೇಹ ನನಗೆ ಲಂಕೆಯಲ್ಲಿ ದೊರೆತದ್ದು ಮಹಾಭಾಗ್ಯ ತ್ರಿಜಟೆ. ನಿನ್ನಂಥ ಸಾಧ್ವಿಯ ಸ್ನೇಹ ದೊರೆತದ್ದು ನನ್ನ ಭಾಗ್ಯ ಸೀತೆ. ತ್ರಿಜಟೆ, ಈಗ ಸಂತೋಷದ ವಾರ್ತೆಯನ್ನು ತಿಳಿಸಿದ ನೀನೇ ನಾಳೆ ನನ್ನ ಸ್ವಾಮಿ ಲಂಕೆಯನ್ನು ಮುಟ್ಟಿದ ವಾರ್ತೆಯನ್ನು ತಿಳಿಸಬೇಕು. ಅಷ್ಟೇ ಅಲ್ಲ, ಅವರು ಬಂದ ಮೇಲೆ ನಡೆಯುವ ವಿಷಯಗಳನ್ನು ನನಗೆ ಆಗಾಗ ತಿಳಿಸಬೇಕು. ಖಂಡಿತ ತಿಳಿಸುತ್ತೇನೆ ಸೀತೆ, ಎಲ್ಲವನ್ನೂ ನಿನಗೆ ತಿಳಿಸುತ್ತೇನೆ. ಇನ್ನೇನು ಯುದ್ಧ ಆರಂಭವಾಗಬಹುದು. ನಾನು ನಿನಗೆ ಯುದ್ಧದ ವಾರ್ತೆಯನ್ನೇ ತಿಳಿಸಬೇಕಾಗಬಹುದು. ಏನೇ ಆದರೂ ಕಡೆಗೆ ನಿನಗೆ ಶುಭವೇ ಕಾದಿದೆ ಸೀತೆ. ನಿರಾತಂಕಳಾಗಿ ನಾನಿನ್ನು ಬರುತ್ತೇನೆ. ಎದ್ದೇಳಪ್ಪ ಕುಂಭಕರ್ಣ ಕಾದಿದ್ದಾನೆ ಅಣ್ಣ ರಾವಣ ಎದ್ದೇಳಪ್ಪ ಕುಂಭಕರ್ಣ ಧಕ್ಕಣಕ ಧಕ್ಕಣಕ ಎದ್ದೇಳಪ್ಪ ಕುಂಭಕರ್ಣ ಎದ್ದೇಳಪ್ಪ ಕುಂಭಕರ್ಣ ಕಾದಿದ್ದಾನೆ ಅಣ್ಣ ರಾವಣ ಎದ್ದೇಳಪ್ಪ ಕುಂಭಕರ್ಣ
ಮುಂದುವರಿಸಿ ಮುಂದುವರಿಸಿ. ಕುಂಭಕರ್ಣ ಪೂರ್ಣವಾಗಿ ಎಚ್ಚರಗೊಳ್ಳುವವರೆಗೂ ವಾದ್ಯಗಳು ಮೊಳಗುತ್ತಲೇ ಇರಲಿ. ಗೆಳತಿಯರೇ, ಏಕೆ ನಿಮ್ಮ ಮುಖಗಳೆಲ್ಲ ಬಾಡಿ ಹೋಗಿವೆ? ಸದಾ ಉಗ್ರ ರೂಪದಿಂದ ನನ್ನನ್ನು ಭಯಪಡಿಸಲು ಮುಂದಾಗುತ್ತಿದ್ದ ನೀವು ಯಾವುದೋ ಭೂತವನ್ನು ಕಂಡಂತೆ ಹೆದರಿಕೊಂಡಿದ್ದೀರಲ್ಲ, ಏಕೆ? ಏನಾಯಿತು? ಸೀತೆ, ನಿನ್ನ ರಾಮ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ವಾನರ ಸೈನ್ಯದೊಂದಿಗೆ ಲಂಕೆಗೆ ಬರುತ್ತಿದ್ದಾನಂತೆ. ಅದರಿಂದ ನಿಮಗೆ ಭಯವಾಗಿದೆಯೇ? ರಾಮ ಲಂಕೆಗೆ ಬಂದನೆಂದರೆ ಇಲ್ಲಿ ಘೋರವಾದ ಯುದ್ಧ ನಡೆಯುತ್ತಿದೆಂದು ನಮಗೆ ಭಯವಾಗುತ್ತಿದೆ. ನಮ್ಮ ರಾವಣೇಶ್ವರ ಮಹಾಪ್ರಭುಗಳು ಪರಾಭವಗೊಂಡರೆ ಹೇಗೆ? ಮುಂದೆ ಈ ಲಂಕೆಯ ಗತಿ ಏನು? ನಮ್ಮ ಗತಿ ಏನು? ಆ ಹನುಮಂತ ಬಂದು ಮಾಡಿದ ಅನಾಹುತವನ್ನು ನೆನೆದರೆ ಇನ್ನು ನಿನ್ನ ರಾಮ ಬಂದು ಇನ್ನೇನು ಅನಾಹುತವಾಗುವುದೋ ಎಂದು ಭಯವಾಗುತ್ತಿದೆ ಸೀತೆ. ನೀವು ಭಯಪಡುವ ಕಾರಣವಿಲ್ಲ. ವಿನಾಕಾರಣ ನನ್ನ ಸ್ವಾಮಿ ಯಾರನ್ನೂ ಶಿಕ್ಷಿಸುವುದಿಲ್ಲ. ಅವರು ಶರಣಾಗತ ವತ್ಸಲರು. ಯಾರೇ ಆದರೂ ಒಂದು ವೇಳೆ ನಿಮ್ಮ ಪ್ರಭುವೇ ಶರಣಾಗತನಾದರೆ ಅವನನ್ನು ಕ್ಷಮಿಸುವ ಉದಾರಿ ನನ್ನ ಸ್ವಾಮಿ. ಪ್ರತಿಭಟಿಸಿ ನಿಂತರೆ ನನ್ನ ಸ್ವಾಮಿಯ ಬಾಣಗಳು ಮಾತಾಡುತ್ತವೆ. ಈ ಲಂಕೆಯು ಉಳಿಯಬೇಕೆಂದಿದ್ದರೆ ರಾವಣ ನನ್ನ ಸ್ವಾಮಿಗೆ ಶರಣಾಗತನಾಗಲೇಬೇಕು. ಇಲ್ಲವಾದರೆ ಈ ಲಂಕೆಯು ಉಳಿಯುವುದಿಲ್ಲ, ರಾವಣನ ಜೀವವೂ ಉಳಿಯುವುದಿಲ್ಲ. ನಮ್ಮ ಪ್ರಭು ಧರ್ಮಾತ್ಮನಾದ ಸೋದರ ವಿಭೀಷಣನ ಮಾತುಗಳನ್ನೇ ಕೇಳಲಿಲ್ಲವೆಂದ ಮೇಲೆ ಇನ್ನಾರ ಮಾತನ್ನು ಕೇಳುತ್ತಾರೆ? ಅಷ್ಟೇ ಅಲ್ಲ ಸೀತೆ, ಮಾತೆ, ತಾತ, ಮಹಾರಾಣಿಯವರು ಎಲ್ಲರೂ ಮತ್ತೆ ಮತ್ತೆ ಬುದ್ಧಿ ಹೇಳಿದರು, ಇವರು ಯಾರ ಮಾತನ್ನೂ ಕೇಳಲಿಲ್ಲ. ಅಂದ ಮೇಲೆ ನಿನ್ನ ಸ್ವಾಮಿಗೆ ನಮ್ಮ ಪ್ರಭುಗಳು ಶರಣಾಗುವುದು ಅಸಂಭವ ಸೀತೆ. ಆ ಕಾರಣದಿಂದಲೇ ವಿಭೀಷಣರು ಲಂಕೆಯನ್ನು ತೊರೆದು ಶ್ರೀರಾಮ ಪಕ್ಷವನ್ನು ಸೇರಿದ್ದಾರೆ. ಈಗ ರಾಮನೊಡನೆ ಸಹೋದರನ ಎದುರು ಯುದ್ಧಕ್ಕೆ ನಿಂತಿದ್ದಾರೆ. ಅದ್ಭುತ ಅದ್ಭುತ ಲೋಕ ಕಾಣದದ್ಭುತ, ಅದ್ಭುತ ಅದ್ಭುತ ಲೋಕ ಕಾಣದದ್ಭುತ, ಸಾಗರಕ್ಕೆ ಸೇತುವೆಯ ಕಟ್ಟು ಬಂತ ಅದ್ಭುತ, ಸಾಗರಕ್ಕೆ ಸೇತುವೆಯ ಕಟ್ಟು ಬಂತ ಅದ್ಭುತ, ಒಕ್ಕರೆವ ಕಡಲಿಗೆ ಬಂಡಿಗೆ ಸೆತ ಅದ್ಭುತ, ಸೇತುವೆ ಕಟ್ಟುವಲ್ಲಿ ಅಳಿಲ ಸೇವೆ ಅದ್ಭುತ, ಸೇತುವೆ ಕಟ್ಟುವಲ್ಲಿ ಅಳಿಲ ಸೇವೆ ಅದ್ಭುತ, ಅದ್ಭುತ ಅದ್ಭುತ ಲೋಕ ಕಾಣದದ್ಭುತ, ಇದು ಅದ್ಭುತ ಅದ್ಭುತ ಲೋಕ ಕಾಣದದ್ಭುತ. ರಾಮ ಪಯಣ ಅದ್ಭುತ, ಸೀತೆಗಾಗಿ ಲಂಕೆವರೆಗೆ ರಾಮ ಪಯಣ ಅದ್ಭುತ, ಅದ್ಭುತ ಅದ್ಭುತ ಲೋಕ ಕಾಣದದ್ಭುತ, ಅದ್ಭುತ ಅದ್ಭುತ ಲೋಕ ಕಾಣದದ್ಭುತ. ರಾವಣನ ದರ್ಪ ಅಂತ್ಯ ಮಾಡು ಸೇನೆ ಅದ್ಭುತ, ರಾವಣನ ದರ್ಪ ಅಂತ್ಯ ಮಾಡು ಸೇನೆ ಅದ್ಭುತ, ಸೀತೆಯನ್ನು ಬಂಧ ಮುಕ್ತಗೊಳಿಸು ಕಾರ್ಯ ಅದ್ಭುತ, ಸೀತೆಯನ್ನು ಬಂಧ ಮುಕ್ತಗೊಳಿಸು ಕಾರ್ಯ ಅದ್ಭುತ, ಅದ್ಭುತ ಅದ್ಭುತ ಲೋಕ ಕಾಣದದ್ಭುತ, ಅದ್ಭುತ ಅದ್ಭುತ ಲೋಕ ಕಾಣದದ್ಭುತ. ಭೋಗರೆವ ಕಡಲಿಗೆ ಬಂಡಿಗೆ ಸೆತ ಅದ್ಭುತ, ಅದ್ಭುತ ಇದು ಅದ್ಭುತ,
ಸೇವೆ ಅದ್ಭುತ 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 ಲೋಕ ಕಾಣದದ್ಭುತ ಇದು ಅದ್ಭುತ ಅದ್ಭುತ ಲೋಕ ಕಾಣದದ್ಭುತ. ಗೆಳತಿಯರೇ, ನನ್ನ ಸ್ವಾಮಿಯ ಪರಾಕ್ರಮದ ಅರಿವಿಲ್ಲದ ಮೂರ್ಖರು ಮಾತ್ರ ಇಂತಹ ಮಾತನ್ನಾಡುತ್ತಾರೆ. 14,000 ರಾಕ್ಷಸರೊಂದಿಗೆ ಆ ಖರಾದೂಷಣರನ್ನು ಅತಿ ಸುಲಭವಾಗಿ ಕೊಂದ ನನ್ನ ಸ್ವಾಮಿ ಸಾಮಾನ್ಯರೆಂದು ತಿಳಿದರೆ ಅದು ಆ ರಾವಣನ ವಿನಾಶದ ಮುಹೂರ್ತ ಹತ್ತಿರ ಬಂತು ಎಂದು ಅರ್ಥ. ಅದನ್ನು ಅವರು ಅರ್ಥ ಮಾಡಿಕೊಳ್ಳುತ್ತಿಲ್ಲವಲ್ಲ. ನನ್ನ ಸ್ವಾಮಿಯ ಸಂದೇಶವನ್ನು ತಂದ ಹನುಮಂತನನ್ನೇ ಹಿಡಿಯಲಾಗಲಿಲ್ಲ. ಅವನು ಲಂಕಾದಹನ ಮಾಡಿ ಸಾಕಷ್ಟು ಅವಾಂತರ ಮಾಡಿದರೂ ಅವನನ್ನು ಹಿಡಿದು ಶಿಕ್ಷಿಸಲಾಗಲಿಲ್ಲ. ಅಂದ ಮೇಲೆ ಅಪಾರವಾದ ವಾನರ ಸೈನ್ಯದೊಂದಿಗೆ ಬರುತ್ತಿರುವ ನನ್ನ ಶ್ರೀರಾಮನನ್ನು ನಿಮ್ಮ ರಾವಣ ಏನು ಮಾಡಬಲ್ಲ? ಅದಕ್ಕೆ ಸೀತೆ ನಮಗೆ ಭಯವಾಗುತ್ತಿರುವುದು. ತ್ರಿಜಟೆ ಕಂಡ ಕನಸು ಸತ್ಯವಾಗುತ್ತಿದೆಯಲ್ಲ ಅಂತ ನಮ್ಮ ಚಿಂತೆ ಹೆಚ್ಚಾಗುತ್ತಿದೆ. ಸೀತೆ, ನಮ್ಮ ಗಂಡಂದಿರೆಲ್ಲ ರಾಮನೊಡನೆ ಹೋರಾಡಲೇಬೇಕು. ನಿನ್ನ ರಾಮ ಗೆಲ್ಲುವನೆಂದರೆ ನಮ್ಮ ಗಂಡಂದಿರ ಸಾವು ಸಂಭವಿಸುವುದಲ್ಲವೇ ಸೀತೆ? ಚಿಂತಿಸಬೇಡಿ. ಸತ್ಯ ಧರ್ಮ ಪಾಲಕರಾದ ಸಜ್ಜನರನ್ನು ನನ್ನ ಸ್ವಾಮಿ ಹಿಂಸಿಸುವುದಿಲ್ಲ, ಶರಣಾಗತರನ್ನು ಶಿಕ್ಷಿಸುವುದಿಲ್ಲ ಎಂದು ನಾನು ಮೊದಲೇ ಹೇಳಿದ್ದೇನೆ. ನಿಮ್ಮ ಪರವಾಗಿ ನಾನು ನನ್ನ ಪತಿಯೊಂದಿಗೆ ಮಾತನಾಡಿ ನಿಮಗೆ ಯಾವ ಕೇಡು ಸಂಭವಿಸಬಾರದೆಂದು ಹೇಳುತ್ತೇನೆ. ನಿಮ್ಮ ಗಂಡಂದಿರು ನಿಮ್ಮ ಜೊತೆಯಲ್ಲಿ ಧರ್ಮನಿಷ್ಠರಾಗಿ ಬದುಕುವುದಾದರೆ ಅವರ ಜೀವಕ್ಕೆ ಯಾವ ಹಾನಿಯೂ ಸಂಭವಿಸುವುದಿಲ್ಲ. ನನ್ನ ಸ್ವಾಮಿ ವಿಭೀಷಣನ ಮೇಲೆ ಕೃಪೆ ತೋರಿದಂತೆ ನಿಮ್ಮ ಮೇಲೂ ಕೃಪೆ ತೋರುತ್ತಾರೆ. ರಾಮನಾಮ ಬರೆದ ಶಿಲೆಯು ತೇಲುವುದು ಅದ್ಭುತ. ಶ್ರೀರಾಮನಾಮ ಬರೆದ ಶಿಲೆಯು ತೇಲುವುದು ಅದ್ಭುತ. ಶಿಲೆಯ ಮೇಲೆ ಕಪಿಯ ಸೇನೆ ಕಡಲ ದಾಟುವ ಅದ್ಭುತ. ಶಿಲೆಯ ಮೇಲೆ ಕಪಿಯ ಸೇನೆ ಕಡಲ ದಾಟುವ ಅದ್ಭುತ. ಅದ್ಭುತ ಅದ್ಭುತ ಲೋಕ ಕಾಣದದ್ಭುತ. ಅದ್ಭುತ ಅದ್ಭುತ ಲೋಕ ಕಾಣದದ್ಭುತ. ಹನುಮ ರಾಮನನ್ನು ಹೊತ್ತು ಹಾರುವುದು ಅದ್ಭುತ ಅದ್ಭುತ ಅದ್ಭುತ. ಹನುಮ ರಾಮನನ್ನು ಹೊತ್ತು ಹಾರುವುದು ಅದ್ಭುತ. ರಾಮ ಲಕ್ಷ್ಮಣ ಛಲವು ಬಲವು ಅದ್ಭುತ. ರಾಮ ಲಕ್ಷ್ಮಣ ಛಲವು ಬಲವು ಅದ್ಭುತ. ಅದ್ಭುತ ಅದ್ಭುತ ಲೋಕ ಕಾಣದದ್ಭುತ. ಅದ್ಭುತ ಅದ್ಭುತ ಲೋಕ ಕಾಣದದ್ಭುತ. ಲೋಕ ಕಾಣದದ್ಭುತ ಲೋಕ ಕಾಣದದ್ಭುತ. ಜೈ ಶ್ರೀರಾಮ್ 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 ಜೈ ಶ್ರೀರಾ
ವಾನರ ಸೈನ್ಯ ತಿರುವಾನರ ಸೈನ್ಯ ರಾಮನ ಸೈನ್ಯ ಶ್ರೀರಾಮನ ಸೈನ್ಯ ವಾನರ ಸೈನ್ಯ ತಿರುವಾನರ ಸೈನ್ಯ ರಾಮನ ಸೈನ್ಯ ಶ್ರೀರಾಮನ ಸೈನ್ಯ ಶರದಿ ಮೇಲೆ ಸೇತುವೆ ಕಟ್ಟಿ ನಡೆದ ಸೈನ್ಯ ಲಂಕೆಯೊಡೆಯನ ಧರ್ಮವನಿಟ್ಟಿ ಮೆರೆವ ಸೈನ್ಯ ಶರದಿ ಮೇಲೆ ಸೇತುವೆ ಕಟ್ಟಿ ನಡೆದ ಸೈನ್ಯ ಲಂಕೆ
ಸೇದೊಡೆಯನ ಧರ್ಮವನೆತ್ತಿ ಮೆರೆವ ಸೈನ್ಯ ನರ ವಾನರ ಕರಡಿಗಳ ಸಮ್ಮಿಲನದ ಸೈನ್ಯ ನರ ವಾನರ ಕರಡಿಗಳ ಸಮ್ಮಿಲನದ ಸೈನ್ಯ ಸೀತೆಗೆ ಸಂತಸವ ತರುವಂತ ಸೈನ್ಯ ಸೀತೆಗೆ ಸಂತಸವ ತರುವಂತ ಸೈನ್ಯ ವಾನರ ಸೈನ್ಯ ತಿರುವಾನರ ಸೈನ್ಯ ರಾಮನ ಸೈನ್ಯ ಶ್ರೀರಾಮನ ಸೈನ್ಯ ವಾನರ ಸೈನ್ಯ ತಿರುವಾನರ ಸೈನ್ಯ ರಾಮನ ಸೈನ್ಯ ಶ್ರೀರಾಮನ ಸೈನ್ಯ ವಾನರ ಸೈನ್ಯ ತಿರುವಾನರ ಸೈನ್ಯ ರಾಮನ ಸೈನ್ಯ ಶ್ರೀರಾಮನ ಸೈನ್ಯ ಶರದಿ ಮೇಲೆ ಸೇತು
ವಾನರ ಸೈನ್ಯ ತಿರುವಾನರ ಸೈನ್ಯ ರಾಮನ ಸೈನ್ಯ ಶ್ರೀರಾಮನ ಸೈನ್ಯ ಧರ್ಮದ